ಸ್ಕಿನ್ನಲ್ಲಿರೋ ಟ್ಯಾನ್ ಡಲ್ನೆಸ್ನ ರಿಮೂವ್ ಮಾಡುತ್ತೆ. ಆ್ಯಕ್ಚುಲಿ ಚೆನ್ನಾಗಿದೆ ಇದು. ರಾತ್ರಿ ಹೊತ್ತು ಅನಿಸುತ್ತೆ ಬೆಳಿಗ್ಗೆ ಎದ್ದು ಆ ಕೆಲಸ ಮಾಡ್ಬಿಡೋಣ, ಈ ಕೆಲಸ ಮಾಡ್ಬಿಡೋಣ, ಟಕ್ ಅಂತ ಮಾಡ್ಬಿಡೋಣ ಅಂತ ಆಗ್ತಾ ಇಲ್ಲ. ಶೆಕೆ. ಈ ಪ್ರತೀಕ್ ಮುಖ ಹಂಗೆ ನೋಡಿ ಸ್ವಲ್ಪ ಆನವ್ ಮುಖ ಥರನೇ ಕಾಣಿಸುತ್ತೆ. ಗುಡ್ ಮಾರ್ನಿಂಗ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಮನೇಲಿ ಕಡಲೆಕಾಳು ಸಾರು, ಅದಕ್ಕೆ ಆಲೂಗೆಡ್ಡೆ ಬದನೆಕಾಯಿ ಹಾಕಿದ್ದೀನಿ. ಅನ್ನ ಮಾಮೂಲಿ ಅದೇ ಮೊಟ್ಟೆ ಕ್ಯೂಕುಂಬರ್. ಆದಿವಕ್ಕೆ ಲಂಚ್ಗೆ ಬಂದು ಪೊಡಿ ಇಡ್ಲಿ, ಕ್ಯೂಕುಂಬರ್, ಒಂದು ಸ್ನ್ಯಾಕ್ಸ್ಗೆ ಆರೆಂಜ್. ಯಾಕಂದರೆ ಅಲ್ಲಿ ಏನು ಬರೆದಿರ್ತಾರೆ ಅದನ್ನೇ ಕೊಡಬೇಕು ಸರ್ಗೆ. ಆದಿವೆದ್ದು ಗೀ ಹಾಟ್ ವಾಟರ್ ಕುಡಿದು ಈಗ ಸ್ನಾನಕ್ಕೆ ಹೋಗಿದ್ದಾನೆ. ಬಂದ ಮೇಲೆ ಅವನಿಗೆ ಇದೇ ಕಡಲೆಕಾಳು ಸಾರು, ಅನ್ನ, ಮೊಟ್ಟೆ ತಿನ್ನಿಸ್ಬಿಟ್ರೆ ಸ್ಕೂಲ್ಗೆ ಹೋಗ್ತಾನೆ. ಆಮೇಲಿಂದ ನಾವು ಮಿಕ್ಕಿದ ಕೆಲಸ ನೋಡ್ಕೊಬೋದು. ಬೆಳಿಗ್ಗೆ ಹೊತ್ತು ಕಾಫಿ ಕುಡಿಯೋದೇ ಒಂಥರ ಚಂದ. ನನ್ನ ಅಳಿಂದು ಫಸ್ಟ್ ಡೇ ಸ್ಕೂಲ್, ಅದಕ್ಕೆ ಎಲ್ಲರಿಗೂ ಕಾಲ್ ಮಾಡಿದ ನನ್ನ ತಮ್ಮ. ಅವನ್ನ ನೋಡಿ ವಿಶ್ ಮಾಡಿ ಬಾಯ್ ಹೇಳಿ ಫೋನ್ ಇಟ್ವಿ. ಅವನ್ನ ನೋಡೋದೇ ಒಂಥರ ಚಂದ. ಅಳಿಯ ಸೊಸೆ ಜೊತೆ ಮಾತಾಡೋದು ನಮ್ಮ ಡೈಲಿ ರೊಟೀನಲ್ಲೂ ಒಂದು ಏನೋ ಒಂಥರ ಚೆನ್ನಾಗಿರುತ್ತೆ, ಬೇರೆ ಲೋಕಕ್ಕೆ ಹೋದಂಗಿರುತ್ತೆ ಆ ಟೈಮ್. ಕ್ಲೀನ್ ಮಾಡೋಣ ಅಂದ್ಕೊಂಡು ನೆನ್ನೆ ಕಿತ್ತಿಟ್ಟೆ, ಅದು ಹಂಗೆ ಬಿದ್ದಿತ್ತು. ಈಗ ನೀರು ಯಾವ ಮೈಂಡ್ ಸೆಟ್ಟಲ್ಲಿ ಕಿತ್ತೆ ಅಂತ ಗೊತ್ತಿಲ್ಲ, ಅದನ್ನು ಮಡಿಸಿಡ್ತಿದ್ದೀನಿ. ಅಯ್ಯೋ ಆಯ್ತಾ ಇಲ್ಲ ನನ್ನ ಕೈಲಿ ಶೆಕೆಗೆ ಹೋದಕ್ಕೂ. ಅಂದರೆ ಮಾಡಲೇಬೇಕು ಇವತ್ತು, ಇಲ್ಲ ಅಂದರೆ ಮನೆ ಫುಲ್ಲು ಬಟ್ಟೆನೇ ಇರ್ತದೆ. ನಾನು ಯಾವಾಗ ಬಟ್ಟೆ ಮಾಡಿಸ್ತೀನಿ ಆಗ ಡಿಕ್ಲಟರ್ ಮಾಡ್ತೀನಿ, ಯಾವ್ದು ಬೇಕು ಯಾವ್ದು ಬೇಡ ಎಲ್ಲನೂ ಸಪ್ರೇಟ್ ಮಾಡ್ತೀನಿ. ಇದೆಲ್ಲ ಬೇಡ ಅಂತ ಇಟ್ಟಿದ್ದೀನಿ. ನಮ್ಮದು ಫ್ರೆಂಡ್ ಒಬ್ಬಳು ಕೇಳಿದ್ದು, ನಿಮ್ಮದು ಚಿಕ್ಕದಾಗಿರೋ ಬಟ್ಟೆ ಎಲ್ಲ ಕೊಡು, ಸೊ ಅವಳಿಗೆ ಪಾರ್ಸಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಗ್ತಿಲ್ಲ ಗುರು, ಇನ್ನು ಅನಿಸುತ್ತೆ ರಾತ್ರಿ ಹೊತ್ತು ಅನಿಸುತ್ತೆ ಬೆಳಿಗ್ಗೆ ಎದ್ದು ಆ ಕೆಲಸ ಮಾಡ್ಬಿಡೋಣ, ಈ ಕೆಲಸ ಮಾಡ್ಬಿಡೋಣ, ಟಕ್ ಅಂತ ಮಾಡ್ಬಿಡೋಣ ಅಂತ ಆಗ್ತಾ ಇಲ್ಲ. ಶೆಕೆ. ಈಗ ಸ್ನಾನಕ್ಕೆ ಹೋಗ್ತಿದ್ದೀನಿ. ವಾರಕ್ಕೊಂದ್ಸರಿ ಇಲ್ಲ 15 ದಿವಸಕ್ಕೊಂದ್ಸರಿ ನಾನು ಈ ಆಯಿಲ್ನ ಹಚ್ಕೊಂಡು ಸ್ನಾನ ಮಾಡ್ತೀನಿ. ಇದು ಏನು ಮಾಡುತ್ತೆ ಅಂದರೆ, ಈಗ ನಾನು ಬಟ್ಟೆ ಎಲ್ಲ ಮಡ್ಸಾಕ್ದೆ. ಸಾಯಂಕಾಲ ಆಯಿತು. ಅಭಿ ಬಂದು ನೇರಳೆಹಣ್ಣು, ಪೈನಾಪಲ್, ಮಾವಿನ ಹಣ್ಣು ಎಲ್ಲ ತಂದಿದ್ದಾನೆ. ನಾನು ಇದನ್ನು ಉಪ್ಪು ನೀರಲ್ಲಿ ನೆನೆ ಹಾಕಿದ್ದೀನಿ. ಆ್ಯಂಡ್ ಪೌಡ್ರ್ ಮಾಡ್ಕೊಂಡಿದ್ದೆ, ಅದು ನೈಟ್ ಕುಡಿತೀವಲ್ಲ ಆ ಪೌಡ್ರು, ಅದನ್ನು ಬಾಟ್ಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇವತ್ತು ಬೆಳಿಗ್ಗೆಯಿಂದ ಸ್ನಾನ ಮಾಡಿಲ್ಲ, ಈಗ ಸ್ನಾನ ಮಾಡಬೇಕು. ಸಾಯಂಕಾಲ ಆಯಿತು, ಕಾಫಿ ಕುಡ್ಕೊಂಡು ಇನ್ನೊಂದ್ಸರಿ ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡ್ತೀನಿ. ಸ್ಕಿನ್ನಲ್ಲಿರೋ ಟ್ಯಾನ್ ಡಲ್ನೆಸ್ನ ರಿಮೂವ್ ಮಾಡುತ್ತೆ. ಆ್ಯಕ್ಚುಲಿ ಚೆನ್ನಾಗಿದೆ ಇದು. ಇದು ಒಂಥರ ಯೆಲ್ಲೋ ಕಲರ್ ಇರುತ್ತಾ, ಇದನ್ನ ಹಚ್ಕೊಂಡು ನಿಮಗೆ ತೋರ್ಸೋಕ್ಕೆ ಅಂತೆಲ್ಲ ಆಗಲ್ಲ. ಟ್ರೈ ಮಾಡ್ತೀನಿ. ಯೆಲ್ಲೋ ಕಲರ್ ಆಗುತ್ತೆ, ಮೊಬೈಲೆಲ್ಲ ಯೆಲ್ಲೋ ಕಲರ್ ಆಗುತ್ತೆ. ಬಟ್ ಇದು ತುಂಬ ಚೆನ್ನಾಗಿದೆ. ಸ್ಕಿನ್ ಒಳ್ಳೆ ಗ್ಲೋ ಸಿಗುತ್ತೆ. ಆಯಿಲಿ ಸ್ಕಿನ್ ಇರೋರು ತುಂಬ ಹೊತ್ತು ಇಟ್ಕೊಳ್ಳೋದು ಬೇಡ, ಒಂದು 10-15 ನಿಮಿಷ ಇಟ್ಕೊಂಡು ತೊಳೆದ್ಬಿಟ್ರೆ ಆಯಿತು. ಬೇಕಾದ್ರೆ ಇದ್ರ ಬಗ್ಗೆ ನೀವು ಗೂಗಲ್ ಮಾಡಿ ನೋಡಿ, ನಲ್ಪಮರಾದಿ ಕೇರ ತೈಲಂ ಅಂತ. ಇದರಲ್ಲಿ ನೋಡಿ ಏನೇನೆಲ್ಲ ಇದೆ ಅಂತ, ಏನೇನೆಲ್ಲ ಮೆಡಿಸಿನ್ ಇದೆ ಅಂತ. ಇದೇ ಬಾಟಲ್. ಇದು ಎಲ್ಲ ಆಯುರ್ವೇದ ಬ್ರ್ಯಾಂಡಲ್ಲೂ ಸಿಗುತ್ತೆ. ನಾನು ಇದನ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ವರ್ತ್ ಟ್ರೈ. ಇದು ನೀವು ಟ್ರೈ ಮಾಡ್ಬೋದು, ಏನೂ ಸೈಡ್ ಎಫೆಕ್ಟ್ ಇಲ್ಲ. ಇದು ಖಂಡಿತ ಟ್ರೈ ಮಾಡಿ ನೋಡಿ. ಒಂದು ಬಾಟಲ್ ಬಂದು ಇದೆಷ್ಟು ರೂಪಾಯಿ, 180 ರೂಪೀಸ್ ಬೀಳುತ್ತೆ. ಒಂದು ಬಾಟಲೇ ನಿಮಗೆ ಒಂದು 2 ತಿಂಗಳ ಮೇಲೆ ಬರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಎಣ್ಣೆ ಇದನ್ನ ಚೂರು ಹಚ್ಕೊಂಡು ತೋರಿಸ್ತೀನಿ ನೋಡಿ. ಕೈ ಹೀಗೆ ಎಲ್ಲೋ ಆಗುತ್ತೆ. ಆಲ್ ಓವರ್ ಬಾಡಿ ಹಚ್ಕೊಬೋದು. ನನಗೆ ಒಂದು ಕಾಂಬಿನೇಷನ್ ಸ್ಕಿನ್ ಆದ್ರೂ ಕೂಡ ನಾನು ಫೇಸ್ಗೆ ಹಚ್ತೀನಿ. ಬಟ್ 10 ಮಿನಿಟ್ಸ್ ಮೇಲೆ ಬಿಡಲ್ಲ ನಾನು. ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಹಚ್ಕೊಂಡು ಒಂದು 10 ಮಿನಿಟ್ಸ್ ಬಿಟ್ಟು ಸ್ನಾನ ಮಾಡ್ತೀನಿ. ಖಂಡಿತ ಟ್ರೈ ಮಾಡಿ ನೋಡಬೇಕು. ಹೀಗೆ ಕ್ಲೀನ್ ಮಾಡ್ಬೇಕಾದ್ರೆ ಹಳೆ ಫೋಟೋಸ್ ಸ್ವಲ್ಪ ಸಿಕ್ತು. ಇಲ್ಲಿ ನೋಡಿ,
6th ಸ್ಟ್ಯಾಂಡರ್ಡ್ ಮುಗಿಸಿ 7th ಹೋಗಿದ್ದೆ. ಅವಾಗ ತೆಗ್ದಿದ್ದು ಫೋಟೋ. ಕೂದಲು ನನ್ನ ನೋಡಿ, ಕೂದಲು ನೋಡೋದಲ್ಲ, ಎಷ್ಟು ಎಣ್ಣೆ ಹಾಕಿದ್ದೀನಿ ನೋಡಿ. ಮನೇಲಿ ನಮ್ಮ ಅಜ್ಜಿ, ನಮ್ಮ ಅಚ್ಚಮ್ಮ, ಅಪ್ಪನ ಅಮ್ಮ ಬಂದು ಸ್ನಾನ ಅಂದರೆ ಎಣ್ಣೆ ಹಾಕ್ಬಿಟ್ಟೆ ಮಾಡಿಸ್ತಿದ್ದು. ಶಾಂಪುಗೆ ಸ್ನಾನ ಮಾಡೋದು, ಏನಿದು ತಲೆ ಬರಿದೈತೆ ಅಂದ್ಬಿಟ್ಟು ಎಣ್ಣೆ ಹಾಕೋರು. ಎಣ್ಣೆ ಹಂಗೆ ಹರಿತದೆ ನನ್ನ ಮುಖದ ಮೇಲೆಲ್ಲ, ಹಂಗಿತ್ತು. ಇದು ಪ್ರತೀಕ್ ಆ್ಯಂಡ್ ಪುಟ್ಟು. ದಿಸ್ ಈಸ್ ಅಚ್ಚು, ಅಪ್ಪ ಪ್ರತೀಕ್. ನಾನಾಗ 9th ಸ್ಟ್ಯಾಂಡರ್ಡ್, ಪ್ರತೀಕ್ ನಾನು 9th ಅಂದರೆ ಪ್ರತೀಕ್ 7th. ಆಮೇಲಿಂದ ನನ್ನ ಫೋಟೋ ಸ್ಯಾರಿ ಹಾಕಿದ್ದು ಫಸ್ಟ್ ಟೈಮ್. ಅಚ್ಚುಗೆ ಫ್ರಾಕ್ ಹಾಕ್ಬಿಟ್ಟು ತೆಗ್ಸಿರೋದು. ಪ್ರತೀಕ್, ನಮ್ಮ ರಘು ಅಣ್ಣ, ಕೇರಳದಲ್ಲಿ ನನ್ನ ಕಸಿನ್ಸು, ಕಾಲೇಜ್ ಫಸ್ಟ್ ಇಯರ್ ಫೋಟೋ, 9th 8th ಸ್ಟ್ಯಾಂಡರ್ಡ್ ಫೋಟೋನೂ ಇರಬೇಕು. ಆ್ಯಂಡ್ ಇಲ್ಲಿ ನೋಡಿ, ಇದು ರೆಡ್ ಟೀ ಶರ್ಟ್ ನಾನು, ಇದು ಪ್ರತೀಕ್. ಈ ಪ್ರತೀಕ್ ಮುಖ ಹಂಗೆ ನೋಡಿ, ಸ್ವಲ್ಪ ಆನವ್ ಮುಖ ಥರನೇ ಕಾಣಿಸುತ್ತೆ. ಓ ಕ್ಯೂಟ್. ಆ್ಯಂಡ್ ಪ್ರತೀಕ್ ಆ್ಯಂಡ್ ಅಚ್ಚು ಫಸ್ಟ್ ಟೈಮ್ ಸ್ಕೂಲಲ್ಲಿ ಆ್ಯಂಕರಿಂಗ್ ಮಾಡ್ದ. ನಾನು ಮರೆಯೋಕ್ಕೆ ಆಗದಿರೋಷ್ಟು ಮೆಮೊರೀಸ್, ಅಷ್ಟು ಪ್ರೌಡ್ ಫೀಲ್ ಆಯಿತು ನನಗೆ. ಸೊ ಅದಕ್ಕೆ ಆ ಫೋಟೋಸ್ ಎಲ್ಲ ನಾನೇ ಇಟ್ಕೊಂಡಿದ್ದೀನಿ. ಅವನಿಗೆ ಸ್ಪೆಷಲ್ಲೋ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರ ಅಕ್ಕ ಆಗಿ ನಂಗೆ ತುಂಬ ಸ್ಪೆಷಲ್. ಆ್ಯಂಡ್ ಅಚ್ಚು ಅಮ್ಮ, ಆದಿವ್ಗೆ 2 years ಇತ್ತು ಆವಾಗ. NCC ಎಷ್ಟು ಮುದ್ದು ಗುಂಡಾಗಿದ್ದ ಅಂತ ಆದಿವ್ಯಪ್ಪ. ಅದೇ ಅಚ್ಚು ಫೋಟೋ. ಅಚ್ಚು, ಪ್ರತೀಕ್ ಆ್ಯಂಡ್ ನಾನು. ಆ್ಯಂಡ್ ಪುಟ್ಟು ಮುಲ್ಲಿ ನನ್ನ ತಮ್ಮದಿರು. ಅಚ್ಚು ಎಗೈನ್. ಕೆಲವೊಂದು ಫೋಟೋಸ್ಗಳು ನೋಡ್ಬೇಕಾದ್ರೆ ಎಂಥ ಆನಂದ ಆಗುತ್ತೆ ಅಂದರೆ, ಮೈ ಗಾಡ್. ಅವ್ರ ತಾತನ ಮನೆಗೆ ಹೋಗ್ಬಿಟ್ಟು ಈಗ ಬರ್ತಾ ಇದ್ದಾರೆ. ನಾವೆಲ್ಲ ಪಳಂ ಕುಡ್ತಿರಂಗ ಹಂಗೆ ವಚ್ಚಿರ್ಕೆ. ಏನಕ್ಕೂ ಹೊರ್ಗಡೆಯಿಂದ ಲಾಕ್ ಮಾಡ್ಕೊಂಡೋಗಿದ್ದೆ, ತಡ್ತಾ ಇದ್ದೆ ನಾನು. ನಾನೀಗ ವಾಳ 2 ಮೂವಿನ ನೋಡ್ಬಿಟ್ಟು ಹತ್ತು ಸಾಕಾಗಿ ತಲೆಯೆಲ್ಲ ನೋವು ಬಂದು ಮೂಗೆಲ್ಲ ಕಟ್ಕೊಂಡು ಕೂತಿದ್ದೀನಿ. ತುಂಬ ಜನ ವಾಳ 2 ಮಲಯಾಳಂ ಮೂವಿ ನೋಡಿರ್ತೀರ ಅನಿಸುತ್ತೆ. ಸಖತ್ತು ಫನ್ನಾಗಿ ಹೋಗ್ಬಿಟ್ಟು ಲಾಸ್ಟಲ್ಲಿ ಫುಲ್ ಎಮೋಷ್ನಲ್ ಆಗಿತ್ತು. ಚಾನ್ಸೇ ಇಲ್ಲ. ಅಭಿ, ನಿನಗೇನು ಅನಿಸ್ತು? ತುಂಬ ಚೆನ್ನಾಗಿತ್ತು ನೋಡಿ ಅಲ್ವಾ? ಇಷ್ಟ ಆಯ್ತು. ಎಮೋಷನಲ್, ಲಾಸ್ಟಲ್ಲಿ ತುಂಬ ಎಮೋಷನಲ್ ಆಯಿತು. ಅದು ಸಿಬ್ಲಿಂಗ್ಸ್ ಲವ್ ಮಾತ್ರ ಅಲ್ಲದೆ ಫ್ರೆಂಡ್ಶಿಪ್ ಎಲ್ಲ, ಫಾದರ್ ಸನ್ ಎಲ್ಲ ಇತ್ತು. ನಾನು ಒಂದೇ ಸರಿ ಚಿಕ್ಕದ್ರಿಂದ ದೊಡ್ಡದಾಗೋವರೆಗೂ ಬಂದಿದೆಲ್ಲ ಲವ್ ರಿಲೇಷನ್ಶಿಪ್ ಆ ಥರ ಒಡ ಹುಡ್ತವರೇ ಇರಬೇಕು ಅಂತಿಲ್ಲ ಅಲ್ವಾ. ಎಲ್ಲರೂ ಅಣ್ಣ ತಮ್ಮದಿರು ಎಲ್ಲರದ್ದು ಲವ್ ಎಲ್ಲ ಜ್ಞಾಪಕ ಬಂದು ಹತ್ತು ತಲೆನೋವೇ ಬಂದ್ಬಿಡ್ತು ನನಗೆ. ಯಾರೆಲ್ಲ ಈ ಮೂವಿ ನೋಡಿಲ್ಲ, ಖಂಡಿತ ಈ ಮೂವಿ ನೋಡಿ, ಇಷ್ಟ ಆಗುತ್ತೆ. ಸ್ಟಾರ್ಟಿಂಗ್ ತುಂಬ ಫನ್ನಾಗಿ ಹೋಗುತ್ತೆ, ಬಟ್ ಲಾಸ್ಟಲ್ಲಿ ಸಕ್ಕತ್ತಾಗಿದೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ವ್ಲಾಗಲ್ಲಿ ನೋಡೋಣ. ಬಾಯ್ ಅಭಿ. ಬಾಯ್.